ಫಸ್ಟ್ ಟೈಮ್ ಬಂದ್ವಿ ಆಗಲಿಲ್ಲ, ಈಗ ಸೆಕೆಂಡ್ ಟೈಮ್ ಒಂದ್ಸತಿ ಟ್ರೈ ಮಾಡ್ತಾಯಿದ್ದೀವಿ, ನೋಡೋಣ. ಹಾಯ್ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಆ್ಯಟ್ ವಿವಿಯನ್ ಯೂಟ್ಯೂಬ್ ಚಾನಲ್ಗೆ. ಇದು ನನ್ನ ತಂಗಿ ಬರ್ತೀನಿ ಅಂತ ಹೇಳಿದ್ಲು, ಸೊ ಅದಕ್ಕೋಸ್ಕರ ನಾನು ಪಾಲಕ್ ಪನ್ನೀರ್ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪನ್ನೀರ್ ಅನ್ನು 200 ಗ್ರಾಮ್ ತೊಗೊಂಡಿದ್ದೀನಿ, 2 ಟೊಮೊಟೊ, 1 ದೆಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ ಹಾಗೂ ಪುಟಾಣಿ ಹಾಗೆ ಗೋಡಂಬಿನ ಕೂಡ ತೊಗೊಂಡಿದ್ದೀನಿ. ಸ್ಪೈಸಸ್ಗೆ ಜೀರಿಗೆ, ಗರಂ ಮಸಾಲ, ಧನಿಯಾ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರ್, ಟೇಸ್ಟ್ ತಕ್ಕಂಗೆ ಸಾಲ್ಟ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಬಟರ್ನ ಯೂಸ್ ಮಾಡ್ತೀನಿ, ಕರಿ ಲೀವ್ಸು ಆ್ಯಂಡ್ ಪಾಲಕ್ 1 ಕಟ್ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ 2 ರಿಂದ 3 ಸರಿ ನೀಟಾಗಿ ವಾಶ್ ಮಾಡಿ, ಬಿಕಾಸ್ ಅದರಲ್ಲಿ ಮಣ್ಣು ಇರೋದ್ರಿಂದ ಕ್ಲೀನ್ ಆಗಬೇಕು, ಇಲ್ಲಾಂದರೆ ಮಣ್ಣು ಬಂದುಬಿಡುತ್ತೆ ಬಾಯಲ್ಲೆಲ್ಲ. ಸೊ ಕುದಿಯೋಕ್ಕಂತ ನೀರಿಟ್ಟಿದ್ದೆ, ನೀರು ಕುದಿದಿದ್ದಂಗೆ ಪಾಲಕ್ ಎಲ್ಲ ತೊಗೊಂಡೋಗಿ ಅದರಲ್ಲಿ ಹಾಕ್ತಾಯಿದ್ದೀನಿ. ಪಾಲಕ್ ಕುದಿ ಬರ್ತಿದ್ದಾಗಿಂದ 1 ರೌಂಡ್ ಅದನ್ನ ಟರ್ನ್ ಮಾಡಿ, ಇದು ಕೂಡ ನೀಟಾಗಿ ಕುಕ್ ಆಗುತ್ತೆ. ಇದಿರೋ ಪಾಲಕ್ ಸೊಪ್ಪನ್ನ ಕೋಲ್ಡ್ ನೀರಲ್ಲಿ ಹಾಕಿ ಅದನ್ನು ಕೋಲ್ಡ್ ಮಾಡಕ್ಕೆ ಬಿಟ್ಬಿಡಿ 1 5 ನಿಮಿಷ. ಒಂದು ಕಡಾಯಿಗೆ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಪಾಲಕ್ಕೆಲ್ಲ ಕೋಲ್ಡ್ ಆದಮೇಲೆ ಅದನ್ನ ಒಂದು ಬೌಲಲ್ಲಿ ಇಟ್ಟಿದ್ದೆ, ಸೊ ಅದಕ್ಕೆ ನಾನು ಇವಾಗ ಆಯಿಲಿಂದ ಫ್ರೈ ಮಾಡಿರ್ತಕ್ಕಂಥ ಆನಿಯನ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಟೊಮೊಟೊ ಕೂಡ ಅಷ್ಟೇ 2 ಭಾಗದಲ್ಲೂ ನಾನು ಫ್ರೈ ಮಾಡ್ತಾಯಿದ್ದೀನಿ. ಸೊ ಅಂತೂ ನನ್ನ ತಂಗಿ ಮನೆಗೆ ಬಂದುಬಿಟ್ಟು ಅವಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾಳೆ. ಮೆಣಸು ಹಾಗೆ ಬಾದಾಮ್ ಹಾಗೆ ಪುಟಾಣಿ ಇವುಗಳನ್ನ ಕೂಡ ರೋಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಡ್ರೈ ಆಗಿ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬೇಕು ನುಣ್ಣಗೆ. ಒಂದು ಪಾತ್ರೆಯಲ್ಲಿ ಬಟ್ರ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನಿಲ್ಲಿ ಬಟ್ರ್ ಎಲ್ಲ ಮೆಲ್ಟ್ ಆದಮೇಲೆ, ಇವಾಗ ಬಟ್ರ್ ಎಲ್ಲ ಮೆಲ್ಟ್ ಆಗಿದೆ, ಅದಕ್ಕೆ ನಾನು ಕರಿಬೇವು ಸೊಪ್ಪು ಹಾಗೆ ಆನಿಯನ್ನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಜೀರಿಗೆ ಹಾಗೆ ಗರಂ ಮಸಾಲ, ಧನಿಯಾ ಪೌಡರು, ಅಚ್ಚ ಖಾರದ ಪುಡಿ, ಉಪ್ಪು ಅದನ್ನು ಕೂಡ ಈ ಎಣ್ಣೆಲೇ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಪಾಲಕ್ನ ರುಬ್ಬಿಟ್ಕೊಂಡಿರ್ತಕ್ಕಂಥ ಪೇಸ್ಟ್ ಕೂಡ ಹಾಕ್ತಾಯಿದ್ದೀವಿ. ಒಟ್ಟನ್ನ ನಿಮಗೆ ಎಷ್ಟು ತಿಕ್ಕಾಗಿ ಬೇಕು ಅನಿಸುತ್ತೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳಿ. ತುಂಬ ನೀರು ಹಾಕಿಬಿಟ್ರೆ ಫುಲ್ ಎಲ್ಲ ಲಿಕ್ವಿಡ್ ಟೈಪ್ ಸೂಪ್ ಟೈಪ್ ಆಗಿಬಿಡುತ್ತೆ. ಸೊ ಇಲ್ಲಿ ನನಗೆ ಸ್ವಲ್ಪ ಕನ್ಸಿಸ್ಟೆನ್ಸಿನ ನೋಡಿ ವಾಟರ್ನ ಹಾಕ್ತಾಯಿದ್ದೀನಿ. ಪಾಲಕ್ ಸ್ವಲ್ಪ ಕುದಿ ಬಂದಮೇಲೆ ಪನ್ನೀರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೆಲವರು ಏನು ಮಾಡ್ತಾರೆ, ಪನ್ನೀರ್ನ ರೋಸ್ಟ್ ಮಾಡಿಬಿಟ್ಟು ಕೂಡ ಹಾಕ್ತಾರೆ. ಸೊ ನನಗಿಲ್ಲಿ ಟೈಮ್ ಇರಲಿಲ್ಲ, ಲಂಚ್ ಟೈಮ್ ಆಗೋಗಿತ್ತು. ಸೊ ನನ್ನ ತಂಗಿನೂ ಬಂದಿದ್ಲಲ್ವ, ಸೊ ಹೊಟ್ಟೆ ಹಸ್ದಿರುತ್ತೆ ಇವಳಿಗೆ ಅಂತ ಹೇಳಿಬಿಟ್ಟು ನಾನು ಅದೇ ಹಾಗೆ ನಾರ್ಮಲ್ ಹಾಕ್ತೆ. ಸೊ ಇನ್ನೊಂದು ಸರಿ ಕುದಿ ಬರಲಿ ಅಂತ ಬಿಟ್ಟಿದ್ದೀನಿ. ಇವಾಗ ಇದು ರೆಡಿ ಆಗಿದೆ, ಒಂದು ಬೌಲ್ಗೆ ಸರ್ವ್ ಮಾಡೋಣ. ಸೊ ನಮ್ಮ ಪಾಲಕ್ ಪನ್ನೀರ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ನೀವು ಕೂಡ ನಿಮ್ಮ ಮನೇಲಿ ಈ ಥರ ಒಂದು ಸಿಂಪಲ್ ಆಗಿರೋ ಕರಿನ ಟ್ರೈ ಮಾಡಿ. ಚಪಾತಿಗೆ, ರೈಸ್ಗೆ ಹಾಗೂ ರೋಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಎಲ್ಲರೂ ಮಾಡೋಕ್ಕಿಂತ ಮುಂಚೆನೇ ಹೇಗಿದೆ ಅಂತ. ಸೊ ಸಖತ್ತಾಗಿ ಬಂದಿತ್ತು. ನಾನು ತಿಂದರೆ ಏನು ಪ್ರಯೋಜನ, ನನ್ನ ತಂಗಿ ತಿಂದು ಹೇಗಿದೆ ಅಂತ ಟೇಸ್ಟ್ ಹೇಳ್ಬೇಕಂತ ಹೇಳಕ್ಕೆ ಹೋದೆ. ಬಂದ ತಕ್ಷಣ ನಾನು ಕಾಫಿ ಮಾಡಿಕೊಟ್ಟಿದ್ದೆ, ಅವಳು ಹೊಟ್ಟೆ ತುಂಬಿತಂತೆ. ಸೊ ನೆಕ್ಸ್ಟ್ ಹೇರ್ ಕಟಿಂಗ್ ಮಾಡಿಸೋಣ, ನನ್ನ ಹೇರ್ ತುಂಬ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಸಲೂನ್ ಏನಾದರೂ ಇದೆಯಾ ಅಕ್ಕಪಕ್ಕ ಅಂತ ಹೇಳಿ ಹುಡುಕ್ತಾ ಹೋದ್ವಿ. ಇಲ್ಲಿ ಒಂದು ಸಲೂನ್ ಸಿಕ್ಬಿಡ್ತು ನಮಗೆ, ಪರ್ಫೆಕ್ಟ್ ಕೇರ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು. ಸೊ ಹೋದ್ವಿ, ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕಂತೆ ಮುಂಚೆನೇ. ಆಲ್ರೆಡಿ ಅಲ್ಲಿ ಬುಕ್ ಆಗಿರೋದ್ರಿಂದ ಆ ಟೈಮಲ್ಲಿ ನಮಗೆ ಸಿಗಲಿಲ್ಲ ಅಪಾಯಿಂಟ್ಮೆಂಟು. ಬಟ್ 4:30 5 o'clock ಎಲ್ಲ ಬರೋಕ್ಕೆ ಹೇಳಿದರು. ಸೊ ನಾವು ಮನೆಗೆ ಬಂದ್ವಿ. ರಿಟರ್ನ್ ಅವಳಿಗಂತೂ ತುಂಬ ಬೇಜಾರಾಗ್ಬಿಡ್ತು, ಅವಳು ರಿಟರ್ನ್ ಹೋಗಬೇಕಾಗಿತ್ತು 6 o'clock ಎಲ್ಲ. ಹಾಗೂ ಈಗ ಸ್ವಲ್ಪ 1 hour 2 hour ಲೇಟ್ ಆದರೂ ಓಕೆ ಅಂತ ಹೇಳಿದ್ರು. ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದು ಬೇರೆ ಕಡೆ ಮಾಡಿಸೋಣ ಬನ್ನಿ, ಲೆಟ್ಸ್ ಗೋ. ಬೇರೆ ಕಡೆ ಚಲೋ ಮಾಡ್ತಾರೆ, ಬೇರೆ ಕಡೆ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿಬಿಟ್ಟು ಅವಳೇ ಹಾಗೆ ಹೊರಟ್ಬಿಟ್ಲು. ಅಲ್ಲೆಲ್ಲ ಯಾಕೋ ಸರಿ ಬರಲಿಲ್ಲ ನಮಗೆ.
ನಾನು 3 ಜನ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿದ್ವಿ. ಸೊ ಅದರಲ್ಲೂ ಇನ್ನೂ ಬೇರೆದವ್ರ ಜನರನ್ನ ನೋಡಿ ಜೋರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಹಾಗೂ ಈಗ ಮನೆಗೆ ಬಂದು ತಲುಪ್ತೀವಿ. ಅಷ್ಟರಲ್ಲೇ ಅವಳಿಗೆ ನಡೆದು ಸುಸ್ತಾಗಿ ಹಸಿವಾಗಿತ್ತು ಅನಿಸುತ್ತೆ. ಇವಾಗ ಪಾಲಕ್ ಪನ್ನೀರ್ ಟೇಸ್ಟ್ ಮಾಡು ಅಂತ ಕೊಟ್ಟಾಗ ಅವ್ಳು ಮಾಡ್ತಾಯಿದ್ದಾಳೆ. ಹೇಗಿದೆ ಅಂತ ಕೇಳಿದಾಗ ಸಖತ್ತಾಗಿದೆ ಅಂತ ಹೇಳಿದ್ಲಪ್ಪ. ಅವಳು ಫಸ್ಟ್ ಟೈಮ್ ಪಾಲಕ್ ಪನ್ನೀರ್ ತಿಂತಾ ಇರೋದಂತೆ. ತುಂಬ ಚೆನ್ನಾಗಿದೆ, ಬಟ್ ಕಲರ್ ಯಾಕೆ ಈ ಥರ ಇದೆ ಅಂತ ಕೇಳಿದಾಗ ನಾನು ಹೇಳಿದೆ ಅದು ಪನ್ನೀರು ಮತ್ತು ಪಾಲಕ್ನ ಮಿಕ್ಸ್ ಮಾಡಿರೋದು. ಸೊ ಅದಕ್ಕೆ ಕಲರ್ ಆ ಥರ ಇದೆ ಅಂತ ಹೇಳಿದೆ. ಟೈಮ್ ಬಂದು ಆಗಲಿಲ್ಲ, ಈಗ ಸೆಕೆಂಡ್ ಟೈಮ್ ಒಂದ್ಸತಿ ಟ್ರೈ ಮಾಡ್ತಾಯಿದ್ದೀವಿ, ನೋಡೋಣ ಲಕ್ಕಿದ್ರೆ ಬನ್ನಿ. ಅಂತೂ ಇಂತೂ ನಮಗೆ ಅಪಾಯಿಂಟ್ಮೆಂಟ್ 5 o'clock ಎಲ್ಲ ಸಿಕ್ಬಿಟ್ಟು. ಅವಳು 7 o'clock ಎಲ್ಲ ಹೊರಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೇರ್ ಕಟ್ ಮಾಡಿಸೋಕ್ಕೆ ರೆಡಿ ಆದಳು. ಸಲೂನಲ್ಲಿ ಕೂಡ ಈ ಥರ ಒಂದು ವೆಲ್ಕಮಿಂಗ್ ಮಾಡ್ಕೋತಾರೆ ಅಂತ ನಾನು ಫಸ್ಟ್ ಟೈಮ್ ನೋಡಿರೋದು. ಸೊ ಅವರು ಹೇರ್ ಎಷ್ಟು ಡ್ಯಾಮೇಜ್ ಆಗಿದೆ, ಯಾವ ಕಟ್ ಮಾಡಬೇಕು, ಯಾವ ಸಿರಮ್ನ ಯೂಸ್ ಮಾಡಬೇಕು, ಯಾವ ಶಾಂಪು, ಯಾವ ಕಂಡೀಷ್ನರು, ಯಾವ ಥರ ಹೇರ್ನ ಕೇರ್ ಮಾಡಬೇಕಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಹೇರ್ ಕಟ್ ಎಲ್ಲ ಮಾಡಿದರು ನಮ್ಮ ಸಿಸ್ಟರ್ಗೆ. ಕಡಿಮೆ ರೇಟಲ್ಲಿ ಕೂಡ ಮಾಡಿಕೊಟ್ರು ಹೇರ್ ಕಟ್ನ. ಸೊ ಅಲ್ಲಿ ನೇಲ್ ಆರ್ಟ್ಸ್ ಆಗಿರ್ಬೋದು, ಹಾಗೆ ಪರ್ಸನಲ್ ಕೇರ್ ಹೈಜೀನ್ ಬಗ್ಗೆ ಕೂಡ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಹೇರ್ ಕಟ್ ಮಾಡ್ತಾನೆ ಅವರೆಲ್ಲ ಏನೋ ಹೇರ್ ಬೇಕು ಗ್ರೋತ್ ಆಗೋದಕ್ಕಾಗಲಿ ಅಥವಾ ಹೇರ್ ಡ್ಯಾಮೇಜ್ ಯಾವುದಕ್ಕಾಗುತ್ತೆ ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೇ ಇದ್ದರು. ಹೇರ್ ಏನೋ ಕಟ್ ಮಾಡ್ತಾ ಇದ್ದಾರೆ, ಬಟ್ ಅವಳಿಗೆ ಏನು ಪ್ರಾಬ್ಲಮ್ ಆಗ್ತಾ ಇತ್ತಪ್ಪ ಅಂದರೆ ಫುಲ್ ಹೇರು ಲೆಂತ್ ಇರೋದನ್ನು ಶಾರ್ಟ್ ಮಾಡ್ತಾಯಿದ್ರು. ಅವಳು ಫುಲ್ ಹೇರೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿತ್ತಲ್ವ. ಸೊ ಅದಕ್ಕೆ ಅವಳಿಗೆ ಫುಲ್ ಬೇಜಾರಲ್ಲಿದ್ಲು. ಕಟ್ ಮಾಡಿ ನೆಕ್ಸ್ಟ್ ನೋಡೋವರೆಗೂ ಕೂಡ ಅವಳಿಗೆ ಸಮಾಧಾನ ಇರಲಿಲ್ಲ, ನಮಗೆ ತೋರಿಸ್ತಾ ಇದ್ಲು. ನಮ್ಮ ಈ ಚಾನಲ್ನ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಅಥವಾ ಹಳಬರು ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ನ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ವಿಡಿಯೋ ವ್ಲಾಗ್ಸ್ ಎಲ್ಲ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಇವಾಗ ನನ್ನ ತಂಗಿ ಹೇರ್ ಕಟ್ ಕಂಪ್ಲೀಟ್ ಆಯಿತು. ಇವಾಗ ನೋಡೋಣ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ವಾಹ್, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೀವು ಯಾರಾದರೂ ಹೇರ್ ಕಟ್ ಮಾಡ್ಸಂಗಿದ್ರೆ ಅವರು ಸಜೆಸ್ಟ್ ಮಾಡಿದ್ರು ಲಾಂಗ್ ಹೇರ್ಗೆ ಲಾಂಗ್ ಫೆದರ್ ಕಟ್ ಅಂತ. ನಿಮ್ಗೆ ಯಾರಿಗಾದರೂ ಲಾಂಗ್ ಹೇರಿದ್ದು ಹೇರ್ ಕಟ್ ಮಾಡಬೇಕನ್ಸಿದ್ರೆ ಇದನ್ನು ಟ್ರೈ ಮಾಡಿ, ಲಾಂಗ್ ಫೆದರ್ ಹೇರ್ ಕಟ್ ಅಂತ ಹೇಳ್ಬಿಟ್ಟು. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ. ಅವಳು ಫುಲ್ ಖುಷಿಯಾಗಿಬಿಟ್ಲು. ಬಟ್ ಶಾರ್ಟ್ ಆದರೂ ಪರವಾಗಿಲ್ಲ, ಹೇರ್ಸು ತುಂಬ ಸ್ಮೂತ್ ಸಿಲ್ಕಿ ಆಗಿದೆ. ಆಮೇಲೆ ಸಿರಪ್ ಕೂಡ ಅವರೇ ಅಪ್ಲೈ ಮಾಡಿದ್ದಾರೆ. ಆ್ಯಂಡ್ ಯಾವ ರೀತಿ ಹೇರ್ ಕೇರ್ ಮಾಡಬೇಕು ಅನ್ನೋದು ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವಳ ಹತ್ರ. ಆ ಪಾರ್ಲರಲ್ಲಿ ಸಲೂನಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಎಲ್ಲ ಕೇರ್ನು ಅಂದರೆ ಹೇರ್ ಕೇರ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಆಗಿರ್ಬೋದು ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವತ್ತಾದರೂ ಫ್ರೀ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮಗಂತೂ ಹೊಟ್ಟೆ ಹಸಿವಾಗಿತ್ತು, ನನ್ನ ಮಕ್ಕಳಿಗೂ ಕೂಡ ನೆಕ್ಸ್ಟ್ ಮನೆಗೇ. ವಿಡಿಯೋನ ನೋಡಿದ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.